ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಪ್ರಾಚೀನ ಕಾಲದಿಂದ ಹಿಡಿದು ಇವತ್ತಿನ ಆಧುನಿಕ ಯುಗದವರೆಗೂ ಮನುಷ್ಯನನ್ನ ಸಂಮೋಹನಗೊಳಿಸಿರುವಂತಹ ಒಂದು ಲೋಹ ಅಂತಂದ್ರೆ ಅದು ಚಿನ್ನ. ಅದರಲ್ಲೂ ಭಾರತೀಯರ ಹೃದಯಗಳಲ್ಲಿ ಚಿನ್ನಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಅದು ಕೇವಲ ಸಂಪತ್ತಿನ ತೋರಿಕೆ ಅಷ್ಟೇ ಅಲ್ಲ, ಅವರಿಗೆ ಅದೊಂದು ಕಲ್ಚರಲ್ ಟ್ರೆಷರ್ ದಟ್ ಸಿಗ್ನಿಫೈಸ್ ದ ಪ್ರಾಸ್ಪರಿಟಿ. ಭಾರತೀಯರಿಗೆ ಅದೊಂದು ಪಾವಿತ್ರತೆಯ ಸಂಕೇತ, ಆರ್ಥಿಕ ಭದ್ರತೆಗಾಗಿ ಇರುವಂತಹ ಒಂದು ಮೂಲ. ನೋಡಿ, ಇವತ್ತು ಚಿನ್ನದ ಬೆಲೆ ಗಗನಕ್ಕೆ ಹೊರಟೋಗಿದೆ. ಭಾರತದಲ್ಲಿ ಎಷ್ಟಾದ್ರೂ ಚಿನ್ನದ ಬೆಲೆ, ಅದನ್ನ ಕೊಂಡುಕೊಳ್ಳೋರ್ಗೆ ಏನು ಕಮ್ಮಿ ಇಲ್ಲ. ಜಗತ್ತಿನ ಅತಿ ದೊಡ್ಡ ಗೋಲ್ಡ್ ಸಂಗ್ರಹಣೆ ಹೊಂದಿರುವಂತಹ ದೇಶ ಅಂತಂದ್ರೆ ಅದು ಅಮೆರಿಕ. ನೋಡಿ, ಇಡೀ ಜಗತ್ತಿನಲ್ಲಿ 74.9 74.9% ಆಫ್ ದ ಗೋಲ್ಡ್ ಈಸ್ ವಿತ್ ಅಮೆರಿಕ. ಭಾರತದ ಹತ್ರ 11.3% ಇದೆ. ಅಂದ್ರೆ ಒಟ್ಟಾರೆ 876 ಮೆಟ್ರಿಕ್ ಟನ್ ಅಷ್ಟು ಚಿನ್ನ ಭಾರತದಲ್ಲಿದೆ. ಆದ್ರೆ ಅಮೆರಿಕದಲ್ಲಿ ಹೇರಳವಾದ ಚಿನ್ನ ಇದೆ. ನೋಡಿ, ಫೆಬ್ರವರಿ 2025 ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಶ್ರೇಷ್ಠ 10 ದೇಶಗಳನ್ನ ತೆಗೆದುಕೊಂಡ್ರೆ ಅದರಲ್ಲಿ ಅಮೆರಿಕ ಗೋಲ್ಡ್ ರಿಸರ್ವ್ ಅಲ್ಲಿ ನಂಬರ್ 1 ಅಲ್ಲಿದೆ. 8133 ಮೆಟ್ರಿಕ್ ಟನ್ ಅಷ್ಟು ಗೋಲ್ಡು ಅಮೆರಿಕದ ಹತ್ರ ಇದೆ. ಈ ಅಂಕಿಅಂಶ ಇದೆಯಲ್ಲ, ಇದು ಅಮೆರಿಕದ ಗೋಲ್ಡ್ ಸಂಗ್ರಹಣೆ ಏನಿದೆ ಅದರ ಮಹತ್ವನ ಎತ್ತಿ ಎತ್ತಿ ಇವತ್ತು ತೋರಿಸ್ತಾ ಇದೆ. ಹಾಗಾದ್ರೆ ಅಮೆರಿಕದಲ್ಲಿರುವಂತಹ ಈ ಚಿನ್ನ ಎಲ್ಲಿದೆ? ಮುಖ್ಯವಾಗಿ ಅಮೆರಿಕದಲ್ಲಿರುವಂತಹ ಚಿನ್ನ ಕೆಂಟಕಿಯಲ್ಲಿರುವಂತಹ ಫೋರ್ಟ್ ನಾಕ್ಸ್ ಅನ್ನುವ ಒಂದು ಜಾಗದಲ್ಲಿದೆ. ನ್ಯೂಯಾರ್ಕ್ ನ ಫೆಡರಲ್ ರಿಸರ್ವ್ ಬ್ಯಾಂಕ್ ನಲ್ಲಿದೆ. ಡೆನ್ವರ್ ಮಿಂಟ್ ನಲ್ಲಿ ಕೂಡ ಸಂಗ್ರಹಣೆ ಆಗಿದೆ. ಆದ್ರೆ ಅತಿ ಹೆಚ್ಚು ಚಿನ್ನ ಇರುವಂತದ್ದು ಫೋರ್ಟ್ ನಾಕ್ಸ್ ಅಂತ ಹೇಳಿ ಅಮೆರಿಕದ ಕೆಂಟಕಿನಲ್ಲಿದೆ. ಅದು ಫೋರ್ಟ್ ನಾಕ್ಸ್ ನಲ್ಲಿ ಆ ಚಿನ್ನವನ್ನ ಹೇಗೆ ಇಟ್ಟಿದ್ದಾರೆ ಅನ್ನೋದೇ ಒಂದು ದಂತಕತೆ. ಹಾಗಾದ್ರೆ ಈ ಫೋರ್ಟ್ ನಾಕ್ಸ್ ಅಂದ್ರೆ ಏನು? ಇದು ಎಲ್ಲಿದೆ? ನೋಡಿ, ಫೋರ್ಟ್ ನಾಕ್ಸ್ ಅನ್ನೋದು ಕೆಂಟಕಿಯಲ್ಲಿರುವಂತಹ ಒಂದು ಅಭೇದ್ಯವಾದ ಕೋಟೆ. ಅದೊಂದು ಅಮೆರಿಕದ ಆರ್ಮಿ ಪೋಸ್ಟ್. ಅದು ಅಲ್ಲಿ ಅತ್ಯಂತ ಕಠಿಣವಾದ ಭದ್ರತಾ ವ್ಯವಸ್ಥೆ ಇದೆ. ಶಸ್ತ್ರಾಸ್ತ್ರಧಾರಿಗಳು ಸದಾ ನಿಂತಿರ್ತಾರೆ. ಅಲ್ಲಿ ಸುತ್ತಲೂ ಒಂದು ಫಿಸಿಕಲ್ ಬ್ಯಾರಿಯರ್ಸ್ ಗಳಿರುತ್ತೆ. ಮಲ್ಟಿಪಲ್ ಲೆವೆಲ್ಸ್ ಆಫ್ ಫಿಸಿಕಲ್ ಬ್ಯಾರಿಯರ್ಸ್ ಇರುತ್ತೆ. ಅಲ್ಲಿ ಸೆಕ್ಯೂರ್ಡ್ ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ಸ್ ಗಳಿರುತ್ತೆ. ಅಡಿಷನಲ್ ಫಿಸಿಕಲ್ ಬ್ಯಾರಿಯರ್ಸ್ ಗಳು ಅನ್ಆಥರೈಸ್ಡ್ ಆಕ್ಸೆಸ್ ಅನ್ನ ಸ್ಟಾಪ್ ಮಾಡಿರ್ತವೆ. ಅಡ್ವಾನ್ಸ್ಡ್ ಸರ್ವೆಲೆನ್ಸ್ ಸಿಸ್ಟಮ್ಸ್ ಗಳಿರುತ್ತೆ. ಒಬ್ರು ಒಂದು ನರಪಿಳ್ಳೆನೂ ಒಳಗಡೆ ಹೋಗೋದಕ್ಕಾಗುದಿಲ್ಲ. ಇಡೀ ಆರ್ಮ್ಡ್ ಫೋರ್ಸಸ್, ಆರ್ಮ್ಡ್ ಪರ್ಸನಲ್ಸ್, ಮಿಲಿಟರಿ ಫೋರ್ಸಸ್ ಆ ಇಡೀ ಪ್ರದೇಶವನ್ನ ಕಾಯ್ತಾ ಇರುತ್ತೆ. ವೆರಿ ವೆರಿ ಸ್ಟ್ರಿಕ್ಟ್ ಆಕ್ಸೆಸ್ ಕಂಟ್ರೋಲ್ ಇರುತ್ತೆ. ಆ ಕೆಂಟಕಿನಲ್ಲಿರುವಂತಹ ಈ ಫೋರ್ಟ್ ನಾಕ್ಸ್ ಅಲ್ಲಿ ಕೇವಲ ಚಿನ್ನವನ್ನ ಮಾತ್ರ ಇಟ್ಟಿಲ್ಲ, ಅಮೆರಿಕದ ಅತ್ಯಂತ ರಹಸ್ಯವಾದ ದಾಖಲೆಗಳನ್ನ ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಅಪರೂಪದ ವಸ್ತುಗಳನ್ನ ಇಲ್ಲಿ ಇಟ್ಟಿದ್ದಾರೆ ಅಂತ ಅನೇಕ ದಂತಕಥೆಗಳು ಇವತ್ತು ಹೇಳ್ತಾ ಇದೆ. ಇದೆಲ್ಲದರ ಜೊತೆಗೆ 4581 ಮೆಟ್ರಿಕ್ ಟನ್ಗಳಷ್ಟು ಚಿನ್ನವನ್ನ ಅಲ್ಲಿ ಇಡಲಾಗಿದೆ. ಅಮೆರಿಕದಲ್ಲಿರುವಂತಹ 56% ಚಿನ್ನ ಕೇವಲ ಫೋರ್ಟ್ ನಾಕ್ಸ್ ಅಲ್ಲೇ ಇದೆ. ಆದರೆ ಈ ಫೋರ್ಟ್ ನಾಕ್ಸ್ ಇವತ್ತು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಬಿಟ್ಟಿದೆ. ಜೊತೆಗೆ ಒಂದು ಸೆಂಟರ್ ಆಫ್ ಕಾಂಟ್ರವರ್ಸಿ ಅಲ್ಲಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು. ತೀರಾ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ಫೋರ್ಟ್ ನಾಕ್ಸ್ ಅಲ್ಲಿ ನಮ್ದು 5451 ಮೆಟ್ರಿಕ್ ಟನ್ ಗೋಲ್ಡ್ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ, ಆದ್ರೆ ನಿಜವಾಗ್ಲೂ ಅಲ್ಲಿ ಗೋಲ್ಡ್ ಇದೆಯಾ ಇಲ್ವಾ ಅಂತ ಹೇಳಿ ಅವ್ರು ಡೌಟ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಆ ಪ್ರದೇಶದಲ್ಲಿರುವಂತಹ ಗೋಲ್ಡ್ ನ ಅಲ್ಲೇ ಇದೆಯಾ, ಅದನ್ನ ಸ್ಥಳಾಂತರಿಸಲಾಗಿದೆಯಾ, ಅಥವಾ ಹಿಂದೆ ಇದ್ದ ಸರ್ಕಾರಗಳು ಅದನ್ನ ಸಾಲಕ್ಕಾಗಿ ಅದನ್ನ ಬಳಸ್ಕೊಂಡಿದ್ಯಾ, ಅಲ್ಲಿ ಇಲ್ವೇ ಇಲ್ವಾ, ಇದೆಲ್ಲವನ್ನ ಅವರು ಡೌಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಸಾರ್ವಜನಿಕವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ತಮ್ಮ ಅನೇಕ ರ್ಯಾಲಿಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ, ಟ್ವಿಟರ್ಗಳಲ್ಲಿ, ತಮ್ಮ ಸೋಷಿಯಲ್ ಮೀಡಿಯಾದ ವೇದಿಕೆಗಳಲ್ಲಿ ಇದರ ಬಗ್ಗೆ ದೊಡ್ಡ ಚರ್ಚೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದು ಮಾಧ್ಯಮಗಳ ಚರ್ಚೆಯ ವಿಚಾರ ಆಗಿದೆ ಮತ್ತು ಸಾರ್ವಜನಿಕರ ಚರ್ಚೆಯ ವಿಚಾರ ಆಗಿದೆ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಅತ್ಯಂತ ಆಪ್ತನಾದಂತಹ ಎಲಾನ್ ಮಸ್ಕ್ ಇದಾರಲ್ಲ, ಅವರಿಗೆ ಈಗ ಒಂದು ಹೊಸ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಅನ್ನ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಅಂತ, ಡಾಜ್ ಅಂತ ಹೇಳಿ. ಅದರ ಮುಖ್ಯಸ್ಥರು ಎಲಾನ್ ಮಸ್ಕ್. ಅವರು ಈಗ ಟ್ರಂಪ್ ಅವರಿಗೆ ಒಂದು ಫೋರ್ಟ್ ನಾಕ್ಸ್ ನಲ್ಲಿರುವಂತಹ ಗೋಲ್ಡ್ ಗಳನ್ನ ಪರಿಶೀಲನೆಗೆ ಒಳಪಡಿಸಬೇಕು, ಒಂದು ಲೈವ್ ವಿಡಿಯೋ ರಿವ್ಯೂ ಮಾಡ್ಬೇಕು, ಅದನ್ನ ಅಲ್ಲಿ ನಿಜವಾಗ್ಲೂ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಬೇಕು ಅನ್ನುವಂತ ಒಂದು ಪ್ರಸ್ತಾವನೆಯನ್ನ ಟ್ರಂಪ್ ಮುಂದೆ ಇಟ್ಟಿದ್ದಾರೆ. ಟ್ರಂಪ್ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಕೆಲವರು ಟ್ರಂಪ್ ಈ ಗೋಲ್ಡ್ ನ, ಅಮೆರಿಕನ್ ಡಾಲರ್ ನ ವ್ಯಾಲ್ಯೂವನ್ನ ಜಾಸ್ತಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಜೊತೆಗೆ ಫೆಡರಲ್ ರಿಸರ್ವ್ ಬ್ಯಾಂಕ್ ಮೇಲಿರುವಂತಹ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಳ್ಬೇಕು, ತಾವು ಇದ್ರ ಮೇಲೆ ಕಂಪ್ಲೀಟ್ ಹಿಡಿತ ತೆಗೆದುಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದಷ್ಟು ಕಾಂಟ್ರವರ್ಸಿಗಳನ್ನ ಹೇಳ್ತಾ ಇದ್ದಾರೆ, ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಅದಿರ್ಲಿ, ಆದ್ರೆ ಯಾಕೆ ಈ ವಿಷಯ ಮುನ್ನೆಲೆಗೆ ಬಂದಿದೆ ಅಂತಂದ್ರೆ,
ಇವತ್ತು ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೆಲೆ ಯಾಕೆ ಇಷ್ಟು ಫ್ಲಕ್ಚುಯೇಟ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಇದೆ ಅಂತ ಹೇಳಿ ಅನೇಕ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ವಿವಾದ ಪ್ರಾರಂಭವಾದದ್ದೇ ಅಲ್ಲಿ. ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಅವರು ಗೋಲ್ಡ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ. ಜಗತ್ತಿನ ಅತಿ ದೊಡ್ಡ ಗೋಲ್ಡ್ ಸಂಗ್ರಹಣೆ ಇರುವಂತಹ ಫೋರ್ಟ್ ನಾಕ್ಸ್ ಅಲ್ಲಿ ಅದು ಸುರಕ್ಷಿತ ಆಗಿಲ್ಲ ಅಲ್ಲಿನ ಚಿನ್ನ ಅಂತ ಹೇಳಿ ಇವರಿಬ್ರು ಮೇಲಿಂದ ಮೇಲೆ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಹಾಗಾಗಿನೇ ಈಗ ಅದು ಅಮೆರಿಕ ಸರ್ಕಾರ ಮತ್ತು ಟ್ರಂಪ್ ಆಡಳಿತ ಈಗ ಅಲ್ಲಿಗೊಂದು ಹೊಸ ಒಂದ್ಸಲಿ ರಿವ್ಯೂ ಮಾಡ್ಬೇಕು, ಅದನ್ನ ನೋಡ್ಬೇಕು, ಮತ್ತೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಯೋಜನೆಯನ್ನ ಹಾಕೊಂಡಿದೆ. ಆದ್ರೆ ಈ ಕಡೆ ಟ್ರೆಜರಿ ಸೆಕ್ರೆಟರಿ ಇದಾರಲ್ಲ, ಸ್ಕಾಟ್ ಬೆಸೆಂಟ್ ಅಂತ ಹೇಳಿ, ಅವರು ಆಡಿಟ್ ಮೂಲಕ ಅದನ್ನ ಮಾಡುವಂತ ಏನು ಅಗತ್ಯ ಇಲ್ಲ, ಗೋಲ್ಡ್ ಅಲ್ಲಿ ಇರೋಷ್ಟು ಗೋಲ್ಡ್ ಅಲ್ಲೇ ಇದೆ, ನಾವು ಕಳೆದ ಬಾರಿ ಆಡಿಟ್ ನ ಮಾಡಿದಾಗ ಅಲ್ಲಿ ಎಲ್ಲವೂ ಇಂಟ್ಯಾಕ್ಟ್ ಆಗಿತ್ತು ಅಂತ ಹೇಳ್ತಾರೆ. ಆದ್ರೆ US ಫೆಡರಲ್ ರಿಸರ್ವ್ ಮತ್ತು ಟ್ರೆಜರಿ ಇಲಾಖೆ ಟ್ರಂಪ್ ನ ಹೇಳಿಕೆಗಳನ್ನ ನಿರಾಕರಣೆ ಮಾಡ್ತಾ ಇದೆ. ಇಲ್ಲ, ಅದನ್ನ ಡೌಟ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಆದ್ರೆ ಅಲ್ಲಿಗೆ ಹೋಗಿ ಗೋಲ್ಡ್ ರಿಸರ್ವ್ ಗಳನ್ನ ನಾವು ಆಡಿಟ್ ಮಾಡಬೇಕಾ ಬೇಡವಾ ಅನ್ನೋದನ್ನ, ಅದರ ಆರ್ಡರ್ಸ್ ನ ಪಾಸ್ ಮಾಡೋದು ಅಲ್ಲಿನ ಅಧ್ಯಕ್ಷರ ಕೈಲಿರುತ್ತೆ. ಅಂದ್ರೆ ಟ್ರಂಪ್ ಒಂದು ಆರ್ಡರ್ ಇಶ್ಯೂ ಮಾಡಿದ್ರೆ ಅಲ್ಲಿ ಹೋಗಿ ಇಡೀ ಗೋಲ್ಡ್ ನ ಆಡಿಟ್ ಅನ್ನ ಮಾಡಬಹುದು. ಕೆಲವು ಆರ್ಥಿಕ ವಿಶ್ಲೇಷಕರು ಹೇಳ್ತಿರೋ ಪ್ರಕಾರ ಅಮೆರಿಕದಲ್ಲಿ ಹೊಸ ಮಾನಿಟರಿ ಪಾಲಿಸಿಗೆ ಸಾರ್ವಜನಿಕ ಬೆಂಬಲ ಗಳಿಸೋದಕ್ಕೆ ಟ್ರಂಪ್ ದಿಢೀರ್ ಹೀಗೆ ರಾಜಕೀಯ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ. ಅದಿರ್ಲಿ, ಆದ್ರೆ ಇದೆಲ್ಲದರ ಇಂಪ್ಯಾಕ್ಟ್ ಏನು, ವಾಟ್ ಹ್ಯಾಪನ್ಸ್ ನೆಕ್ಸ್ಟ್, ಅದರ ಮುಂದಿನ ಸಾಧ್ಯತೆಗಳು ಏನಾಗಬಹುದು, ಸಂಭಾವ್ಯ ಪರಿಸ್ಥಿತಿಗಳು ಏನಾಗಬಹುದು ನೋಡಿ. ಆಡಿಟ್ ಮಾಡಿದ್ರೆ ಏನಾಗುತ್ತೆ, ಮಾಡದೇ ಇದ್ರೆ ಏನಾಗುತ್ತೆ ಅಂತ ನೋಡಿ. ಆಡಿಟ್ ಮಾಡಿದ್ರೆ ಅದರಲ್ಲಿ ಇರುವಂತ ಗೋಲ್ಡ್ ಎಲ್ಲ ಸರಿಯಾಗಿದೆ, ಇಂಟ್ಯಾಕ್ಟ್ ಆಗಿದೆ ಅಂತ ದೃಢಪಡಿಸಿದ್ರೆ ಇದು ಟ್ರಂಪ್ ಅವ್ರ ಮೇಲೆ ಒಂದು ದೊಡ್ಡ ನಂಬಿಕೆಯನ್ನ ಹುಟ್ಟಿಸುತ್ತೆ ಮತ್ತು ಚಿನ್ನದ ಮೇಲೆ ಒಂದು ದೊಡ್ಡ ನಂಬಿಕೆಯನ್ನ ಜನಗಳಲ್ಲಿ ಮೂಡಿಸುತ್ತೆ. ಚಿನ್ನದ ಬೆಲೆ ಕಡಿಮೆ ಆಗುವಂತ ಸಾಧ್ಯತೆಗಳಿರುತ್ತೆ. ಅಥವಾ ಇನ್ ಕೇಸ್ ಅಲ್ಲಿ ಇರುವಂತಹ 400 ಮೆಟ್ರಿಕ್ ಟನ್ ಗೋಲ್ಡ್ ನಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡಿದ್ರೆ ಅದು ಇಡೀ ಜಗತ್ತಿನಲ್ಲಿ ಒಂದು ಆರ್ಥಿಕ ತಲ್ಲಣವನ್ನ ಉಂಟು ಮಾಡುವಂತ ಎಲ್ಲ ಸಾಧ್ಯತೆಗಳು ಇದೆ. ಮಾರುಕಟ್ಟೆ ಕುಸಿದು ಹೋಗುವಂತಹ ಸಾಧ್ಯತೆಗಳಿದೆ. ಅಮೆರಿಕದ ಹಣಕಾಸು ನೀತಿನಲ್ಲಿ ಒಂದು ಮೇಜರ್ ಚೇಂಜಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಆ ಪರಿಣಾಮ ಇಡೀ ಜಗತ್ತಿನ ಮೇಲೆ ಬೀಳುತ್ತೆ. ಆ ಪರಿಣಾಮ ಚಿನ್ನದ ಮೇಲೆ ಬೀಳುತ್ತೆ, ಚಿನ್ನದ ಬೆಲೆಯ ಮೇಲೆ ಬೀಳುತ್ತೆ. ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶದಲ್ಲಿರುವಂತಹ ಜನಗಳು ಚಿನ್ನವನ್ನ ಕೊಂಡುಕೊಳ್ಳೋದು ಕಷ್ಟ ಆಗುತ್ತೆ. ಚಿನ್ನದ ಬೆಲೆ ಗಗನಕ್ಕೆ ಮತ್ತಷ್ಟು ಮೇಲ್ಗಡೆ ಹೋಗುತ್ತೆ. ಅದು ಭಾರತಕ್ಕೂ ದೊಡ್ಡ ಒಂದು ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಹಾಗಾಗಿನೇ ಈಗ ಚಿನ್ನದ ಬೆಲೆಯಲ್ಲಿ ತುಂಬಾ ವೇರಿಯೇಷನ್ಸ್ ಗಳಾಗ್ತಾ ಇದೆ. ಮುಂದೆನೂ ಕೂಡ ವೇರಿಯೇಷನ್ಸ್ ಹೆಚ್ಚು ಕಮ್ಮಿ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಒಟ್ಟಾರೆ ಈ ವಿವಾದ ಕೇವಲ ಅಮೆರಿಕದ ಸಮಸ್ಯೆ ಅಷ್ಟೇ ಅಲ್ಲ, ಇದು ಭಾರತೀಯ ನಾಗರಿಕರ ಹೃದಯದಲ್ಲೂ ಈ ಸಮಸ್ಯೆ ಎಷ್ಟು ಪ್ರಬಲವಾಗಿ ನಿಂತಿದೆ ಅನ್ನೋದನ್ನ ಇದು ತೋರಿಸುತ್ತೆ. ನಾನು ಮೊದಲೇ ಹೇಳಿದಾಗೆ ಭಾರತೀಯರು ಈ ಚಿನ್ನವನ್ನ ಕೇವಲ ಒಂದು ಸಂಪತ್ತಿನ ಸಂಕೇತ ಅಂತ ನೋಡೋದಿಲ್ಲ, ಶಾಶ್ವತ ಭದ್ರತೆ ಮತ್ತು ಪರಂಪರೆಯ ಪ್ರತೀಕವಾಗಿ ನೋಡ್ತಾರೆ. ಒಟ್ಟಾರೆ ಈ ಗೋಲ್ಡ್ ದರಗಳು ದಿಕ್ಕಾಪಾಲಾಗಿ ಏರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಆಡಿಟ್ ನಿಂದ ಬರುವಂತಹ ಯಾವುದೇ ಫಲಿತಾಂಶವಾದರೂ ಜಾಗತಿಕ ಆರ್ಥಿಕತೆ ಮೇಲೆ ಒಂದು ದೊಡ್ಡ ಪರಿಣಾಮವನ್ನ ಬೀರಬಹುದು ಅಂತ ಹೇಳಿ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಇದರಿಂದ ಜಾಗತಿಕ ಹಣಕಾಸು ವ್ಯವಸ್ಥೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಲಕ್ಷಾಂತರ ಭಾರತೀಯ ಕುಟುಂಬಗಳ ಹಣಕಾಸು ವ್ಯವಸ್ಥೆ ಮೇಲೂ ಕೂಡ ಒಂದು ಪರಿಣಾಮ ಬೀರಬಹುದು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇಡೀ ಪ್ರಕರಣ ಇವತ್ತು ಜಗತ್ತಿನ ಗಮನ ಸೆಳೆದಿರೋದಂತೂ ಸತ್ಯ. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.